ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 6/7/2026ರಿಂದ 12/7/2026 ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋಕೆ ಬಂದಾಗ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ವೃಷಭ ರಾಶಿನಲ್ಲಿ ಕುಜ ಸ್ಥಿತನಾಗಿದ್ದರೆ ಮಿಥುನ ರಾಶಿನಲ್ಲಿ ಸೂರ್ಯ ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಕಟಕ ರಾಶಿನಲ್ಲಿ ಗುರು ಸ್ಥಿತನಾಗಿದ್ದರೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿರ್ತವೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಈ ವಾರ ಅನ್ನೋದನ್ನ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿಯಾಗಿರುವಂತಹ ಕುಜ ಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 2ನೇ ಮನೆಯಲ್ಲಿ ಸಂಚಾರ ರಾಶಾಧಿಪತಿನೇ ಮಾಡ್ತಾ ಇರೋದ್ರಿಂದ ಧನಾಗಮ, ಹಣಕಾಸಿನ ಅಭಿವೃದ್ಧಿ ಏನೋ ತುಂಬ ಚೆನ್ನಾಗಿರುತ್ತೆ. ಆದರೆ ಶನಿಯ ದೃಷ್ಟಿ ನೇರವಾಗಿ ಕುಜನ ಮೇಲೆ ಬೀಳ್ತಾ ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗುವಂಥದ್ದು, ಯಾರ ಜೊತೆಲಾದರೂ ಮಾತು ಬಿಡುವಂಥದ್ದು, ನಿಮಗೂ ಸ್ವಲ್ಪ ಸಿಟ್ಟು ವಿಪರೀತ ಆಗಿರುತ್ತೆ. ಸ್ವಲ್ಪ ಮಾತಾಡ್ಸಿದ್ರು ಸಾಕು ಟ್ರಿಗರ್ ಆಗಿಬಿಡ್ತೀರಾ. ಈ ರೀತಿಯಾಗಿ ಮನೆಯವ್ರ ಜೊತೆಯಲ್ಲಿ ಜಗಳಗಳು ಮಾಡಿಕೊಂಡು ಮಾತು ಬಿಟ್ಟು ಈ ರೀತಿ ಸ್ವಲ್ಪ ಟ್ರಿಗರ್ ಆಗುವಂಥ ದಿನಗಳಾಗಿರುತ್ತೆ ಈ ವಾರದಲ್ಲಿ. ಆದ್ದರಿಂದ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ಆಗಿರಿ. ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಆ ಕ್ಷಣ ನೀವು ಸ್ವಲ್ಪ ಸೈಲೆಂಟಾಗಿ ಇದ್ಬಿಟ್ರೆ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು 12ನೇ ಭಾವದಲ್ಲಿ ನಿಮಗೆ ಶನಿ ಕೂತ್ಕೊಂಡು ತುಂಬ ವ್ಯಯನ ಮಾಡಿಸ್ತಾ ಇದ್ರೂ ಕೂಡ ಗುರುದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಚೇತರಿಕೆನ ನೋಡ್ಬೋದು ನೀವು. ಅಂದರೆ ಆಗ್ತಿರೋಂಥ ಖರ್ಚಲ್ಲಿ ಒಂದು ಸ್ವಲ್ಪ ರೆಡ್ಯೂಸ್ನೆಸ್ ಆಗುತ್ತೆ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ನಿಮಗೆ 11ನೇ ಮನೆಯಲ್ಲಿ ನಿಮಗೆ ರಾಹು ಕೂತ್ಕೊಂಡಿರೋದ್ರಿಂದ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಅಥವಾ ಕೆಲಸದ ಅವಕಾಶಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದು ಕೊಡ್ತಾನೆ. ಆದರೆ ಎಲ್ಲ ಕೆಲಸಗಳಿಗೂ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿ ಬರುತ್ತೆ. ಬಿಕಾಸ್ ರಾಹು ಯಾವಾಗಲೂ ತುಂಬ ಜಾಸ್ತಿ ಫಲಗಳನ್ನ ಕೊಡ್ತಾನೆ. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಸೊ ಹಾಗಾಗಿ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಅದು ಒಳ್ಳೆಯದೋ ಕೆಟ್ಟದೋ ನಿಮಗೆ ಆಪರ್ಚುನಿಟೀಸ್ ಬಂದಾಗ ಗೊತ್ತಾಗಲ್ಲ. ಅಲ್ಲೋಗಿ ಕೆಲಸ ಮಾಡಿದಾಗೆ ನಿಮಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ನ ಸರಿ ಮಾಡಿದ್ನ ಅಂತ. ಕುಜ ಬೇರೆ 2ನೇ ಮನೇಲಿ ಇರೋದ್ರಿಂದ ಆ ಥರದ ನಿರ್ಧಾರಗಳನ್ನ ಬೇರೆ ತೊಗೊತೀರಾ. ಸೊ ಕೇರ್ಫುಲ್ ಆಗಿರಿ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಇನ್ನು ಸೂರ್ಯ ಬುಧ ಗ್ರಹಗಳು ನಿಮಗೆ 3ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಪರಾಕ್ರಮ ಸ್ಥಾನ ಅದಾಗಿರೋದ್ರಿಂದ ಧೈರ್ಯವಾಗಿ ಕೆಲವು ಡಿಸಿಷನ್ ತೊಗೊತೀರಾ. ಗೌರ್ಮೆಂಟಿಂದ ಆಗಬೇಕಾಗಿರೋಂಥ ಕೆಲಸಗಳು ನಿಮ್ಮ ಸ್ನೇಹಿತರ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಆಗಿರ್ಬೋದು, ಕೆಲಸಗಳು ನಿಮಗೆ ಸುಲಭವಾಗಿ ಆಗ್ತಾ ಇರುತ್ತೆ. ಅಥವಾ ಅವ್ರ ಜೊತೆ ಸ್ವಲ್ಪ ಕ್ಲಾಶಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಈ ವಾರ ಕಂಪ್ಲೀಟಾಗಿ ನಿಮಗೆ ಒಂಚೂರು ಕೋಪ ತಾಪ ಜಾಸ್ತಿ ಇರುತ್ತೆ. ಸ್ವಲ್ಪ ಸಿಡುಕು ಸ್ವಭಾವದಿಂದ ಮಾತಾಡುವಂಥದ್ದು ಕೂಡ ಆಗಿರುತ್ತೆ. ಕೇರ್ಫುಲ್ಲಾಗಿ ಮಾತಾಡಿ. ಇನ್ನು ಗುರುವಿನ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ, ಗುರು 4ನೇ ಮನೇಲಿ ಕೂತಿದ್ದಾನೆ. ಆದರೆ ಒಳ್ಳೊಳ್ಳೆ ಮನೆಗಳ ಮೇಲೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಅಲ್ಲಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ನಿಮ್ಮ ಆರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದು ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಸಿಗ್ತಾ ಇರುತ್ತೆ. ಇನ್ನು ನಿಮಗೆ 9ನೇ ಮನೆ ಮೇಲೆ ಗುರುವಿನ ದೃಷ್ಟಿ, 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗೆ ರಾಹುನು ಕೂಡ ನಿಮಗೆ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಆದರೂ ಕೂಡ ನೀವು ರಾಹು 11th ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅದನ್ನೊಂಚೂರು ನೋಡ್ಕೊಳ್ಳಿ ನೀವು. ಇನ್ನು ಕೇತು ಅಂತ ಬಂದಾಗ 5ನೇ ಮನೇಲಿ ಕೇತು ಮತ್ತು ಶುಕ್ರ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರಬಹುದು. ಜೊತೆಗೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಮತ್ತು ನಿಮ್ಮ ಸ್ಪೌಸ್, ನಿಮ್ಮ ವೈಫ್ ಇದ್ದರೆ ವೈಫ್ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ನೀವು. ಇದಕ್ಕೆಲ್ಲ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಗ್ರಹಕ್ಕೆ ಪ್ರತಿದಿನ ಕುಜ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಆ ಮಂತ್ರನ ಪಠನೆ ಮಾಡ್ಕೊಳ್ಳೋದು. ಮತ್ತು ಮಂಗಳವಾರದ ದಿವಸ ತೊಗರಿಬೇಳೆನ ತೊಗೊಂಡೋಗಿ ನಿರ್ಗತಿಕರಿಗೆ, ಅಂದರೆ ಅವಶ್ಯಕತೆ ಇರೋರಿಗೆ ಡೊನೇಟ್ ಮಾಡ್ಕೊಂಡು ಬರುವಂಥದ್ದು. ಈ ವಾರದಲ್ಲಿ ಇದೊಂದು ಪರಿಹಾರ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ಕಾಮಾಗಿರಿ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ಶಾಂತ ರೀತಿಯಲ್ಲಿ ತೊಗೊಂಡು ಹೋಗ್ಬಿಟ್ರೆ ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ, ನೋಡಿ, ನಿಮಗೆ 12ನೇ ಮನೆ ಅಧಿಪತಿ ಮತ್ತು 7ನೇ ಮನೆ ಅಧಿಪತಿ ಆಗಿರುವಂತಹ ಕುಜಗ್ರಹ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ಸೊ ಇದರಿಂದ ಏನು ಸಮಸ್ಯೆಗಳು ಬರ್ಬೋದು ಅಥವಾ ಏನು ಒಳ್ಳೇದಾಗ್ಬೋದು ಅಂತ ನೋಡಿದಾಗ, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಏನೋ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಗುರು ದೃಷ್ಟಿ ಕೂಡ ನಿಮಗೆ 7ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ. ಆದರೆ 12ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಸ್ವಲ್ಪ ಒಂದು ಒಳ್ಳೆ ಕೆಲಸಕ್ಕೆ ಆಗಿರ್ಬೋದು, ಅಥವಾ ಹುಷಾರಿಲ್ಲ ಅಂತ ಹಾಸ್ಪಿಟ್ಲ್ ಖರ್ಚೆ ಆಗಿರ್ಬೋದು, ಖರ್ಚು ಜಾಸ್ತಿ ಆಗುತ್ತೆ. ಕೆಲವೊಂದು ಆ ಥರದ ನಿರ್ಧಾರಗಳನ್ನ ಕೂಡ ತೊಗೊತೀರಾ. ಯಾವುದೇ ಕೆಲಸ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ.
ಎರಡನೇದೇನು ಅಂತಂದರೆ, ಈ ಕುಜ ಲಗ್ನದಲ್ಲಿ ಇರೋದ್ರಿಂದ ಈ ಆ ಥರದ ನಿರ್ಧಾರ ಅಂದೆ, ವೆಹಿಕಲ್ಸ್ ಓಡಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಗಾಡಿ ಓಡಿಸೋದು, ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಎಲ್ಲರ ಜೊತೆ ಸಿಡಿಮಿಡಿ ಅಂತ ಇರ್ತೀರ, ಒಂದು ಸ್ವಲ್ಪ ಕೂಲ್ ಡೌನ್ ಆಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾಕಂದರೆ ಆಡೋವಂಥ ಸಣ್ಣ ಪುಟ್ಟ ಮಾತುಗಳು ಕೂಡ ಮೇಜರಾಗಿ ನಿಮಗೆ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತಗೊಳ್ಳಿ. ಜೊತೆಗೆ ನಿಮ್ಗೆ ಇವಾಗ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಮಾಗಮ ಇದೆ. ಗೌರ್ಮೆಂಟಿಂದ ಆಗಬೇಕಾಗಿರುವಂಥ ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತೆ. ನೀವು ಪ್ರಯತ್ನ ಪಟ್ಟು ಏನಾದರೂ ಕೆಲಸಗಳನ್ನ ಮಾಡ್ಕೋಬೇಕಷ್ಟೆ. ಇನ್ನು ನಿಮಗೆ ಗುರು 3ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಪರಾಕ್ರಮದ ಮನೆ ಆಗಿರುತ್ತೆ. ನೀವು ಎಷ್ಟು ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡ್ತೀರೋ ಅಷ್ಟು ಪ್ರತಿಫಲನ ಖಂಡಿತವಾಗ್ಲೂ ತೊಗೋಬೋದು. ಯಾಕಂದರೆ ಗುರು ನೋಡ್ತಿರೋಂಥ ಮನೆಗಳಿಗೂ ಕೂಡ ತುಂಬ ಒಳ್ಳೇದು ಮಾಡ್ತಾನೆ. ನಿಮಗೆ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 9ನೇ ಮನೆ ಅದೃಷ್ಟದ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. ಇದರಿಂದ ನಿಮಗೆ ಒಳ್ಳೆ ಅದೃಷ್ಟಕರವಾದ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. 11ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ. 11ನೇ ಮನೆ ಮೇಲೆ ನಿಮಗೆ ಶನಿ ಕೂತ್ಕೊಂಡಿದ್ದು ಲಗ್ನನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಲೇಜಿ ಆದರೂ ಕೂಡ ಕೆಲಸಗಳಲ್ಲಿ ಸ್ವಲ್ಪ ಚುರುಕುತನ ಜಾಸ್ತಿ ಆಗುತ್ತೆ. ಬರ್ತಾ ಇರೋಂಥ ಲಾಭಗಳು ದುಪ್ಪಟ್ಟಾಗತ್ತೆ. ಅಂದರೆ ಸ್ವಲ್ಪ ಲೇಜಿನೆಸ್ಸು ಅಥವಾ ಏನಾದರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡಬಹುದು. ಯಾಕಂದರೆ ಕುಜ ಬೇರೆ ಅಲ್ಲೇ ಕೂತಿದ್ದಾನೆ, ಶನಿ ದೃಷ್ಟಿ ಬೇರೆ ಬೀಳ್ತಾ ಇದೆ ಅಲ್ವಾ. ಸೊ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರಬಹುದು. ಅದನ್ನು ಮೊದಲೇ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ನ ತೊಗೊಂಡ್ರೆ ಒಳ್ಳೆಯದೇ ಆಗುತ್ತೆ. ಆದರೆ ಲಗ್ನಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮಗೆ 4ನೇ ಮನೇಲಿ ಕುತ್ಕೊಂಡಿದ್ರು ಕೂಡ ಕೇತು ಒಟ್ಟು ಕುತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಅದರಲ್ಲೂ ಕೂಡ ಯುಟ್ರಸ್ ಆಗಿರ್ಬೋದು ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಅದನ್ನು ಜಾಸ್ತಿ ಆಗಕ್ಕೆ ಬಿಡ್ದಿರಾ ಆಗಿಂದಾಗೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. 4ನೇ ಮನೇಲೆ ಕೇತು ಕುತ್ಕೊಂಡಿರೋದ್ರಿಂದ ತಾಯಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಥವಾ ನೀವೇನಾದರೂ ಭೂಮಿ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳನ್ನ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಲಗ್ನದಲ್ಲೇ ಕುಜ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳಲ್ಲಿ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಸ್ವಲ್ಪ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಪೇಪರ್ಗಳೆಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಮುಂದುವರಿರಿ. ಇನ್ನು ಮೇಜರಾಗಿ ಆರೋಗ್ಯ ಸಮಸ್ಯೆಗಳು ಅಂತ ಏನೂ ಇರೋದಿಲ್ಲ. ನಾನು ಆಗಲೇ ಹೇಳಿದೆ, ಕುಜನಿಂದ ಆಗಿರ್ಬೋದು, ಶುಕ್ರನಿಂದ ಆಗಿರ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಅದನ್ನು ಆಗಿಂದಾಗಲೇ ಸರಿ ಮಾಡ್ಕೊಳ್ಳಿ. ಇನ್ನು ಓವರಾಲ್ ಆಗಿ ನೋಡಿಕೊಂಡು ನಿಮಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ಶುಕ್ರನಿಗೋಸ್ಕರ ಪ್ರತಿದಿನ ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪಠನೆ ಮಾಡ್ಕೊಳ್ಳಿ. ಶುಕ್ರವಾರದ ದಿವಸ ಬಿಳಿಯ ವಸ್ತುಗಳನ್ನ ದಾನ ಮಾಡುವಂಥದ್ದು, ಬಿಳಿಯ ಅವರೆಕಾಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಸಕ್ಕರೆ, ಹಾಲು, ಮೊಸರನ್ನ ನಿರ್ಗತಿಕರಿಗೆ ಅಂದರೆ ಅವಶ್ಯಕತೆ ನೀಡ್ಫುಲ್ ಇರೋವಂಥವ್ರಿಗೆ ದಾನ ಮಾಡ್ಕೊಂಡು ಬರೋದ್ರಿಂದ ನಿಮ್ಗೇನು ಅಂತ ಮೇಜರ್ ಪ್ರಾಬ್ಲಮ್ಸ್ಗಳನ್ನೋದು ಆಗಲ್ಲ. ಆದರೆ ಕುಜ ನಿಮಗೆ ಲಗ್ನದಲ್ಲೇ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ನೋಡಿ, ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಲಗ್ನದಲ್ಲೇ ಇದ್ದರೂ ಕೂಡ ಕಂಬಸ್ಟ್ ಆಗಿದ್ದಾನೆ, ಅಂದರೆ ಹಸ್ತಂಗತನಾಗಿರ್ತಾನೆ. ಮತ್ತು ಹಿಮ್ಮುಖ ಸಂಚಾರವಾಗಿ ರೆಟ್ರೋಗ್ರೇಡಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ಏನಾದರೂ ಕೆಲಸದಲ್ಲಿ ನಿಧಾನಗತಿ ಆಗುವಂಥದ್ದು ಅಥವಾ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರುವಂಥದ್ದು, ಯಾವುದನ್ನು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳೋಕ್ಕಾಗೋದಿಲ್ಲ. ಅಂದರೆ ಸ್ವಲ್ಪ ಡ್ಯುಯಲ್ ಮೈಂಡ್ ಆಗಿರುತ್ತೆ. ನಿಮ್ಗೆ ಏನಾಗುತ್ತೆ, ಬೆಳಗ್ಗೆ ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರ್ತೀರ, ಸಾಯಂಕಾಲದಷ್ಟೊತ್ತಿಗೆ ಅಯ್ಯೋ ಬೇಡ ಅಂತ ಅನ್ನೋ ಮನಸ್ಥಿತಿ ಬೆಳೆಸ್ಕೊಂಡ್ಬಿಟ್ಟಿರ್ತೀರ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಸೂರ್ಯನು ಲಗ್ನದಲ್ಲಿ ಇರೋದ್ರಿಂದ ಸ್ವಲ್ಪ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರಬಹುದು. ಜೊತೆಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ. ಆದರೆ ಮೊದಲೇ ಸೂರ್ಯ ಆಗಿರೋದ್ರಿಂದ ಕೋಪತಾಪ ಜಾಸ್ತಿ, ಯಾರೇನಾದರೂ ಮಾತಾಡ್ಸಿದ್ರೆ ದಿಢೀರಂತ ಸಿಡಿಕ್ ಮಾತಾಡ್ಬಿಡೋದು, ಇದನ್ನೆಲ್ಲ ಮಾಡ್ತೀರ. ಅದನ್ನೊಂಚೂರು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. 12ರಲ್ಲಿ ಕುಜ ಕುತ್ಕೊಂಡಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದರೂ ಇತ್ತು ಅಂತಂದರೆ ಅದರಲ್ಲಿ ಲಿಟಿಗೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮೊದಲೇ 11ರಲ್ಲಿದ್ದಾಗ ಭೂಮಿಗಳು ತಗೊಳ್ಳೋದು, ಮನೆ ತಗೊಳ್ಳೋದು, ಈ ವ್ಯವಹಾರಗಳನ್ನ ತುಂಬ ಚೆನ್ನಾಗಿ ಆಗೋಗ್ಬಿಟ್ಟಿರುತ್ತೆ. ಆದರೆ ಅದರಲ್ಲಿ ಏನಾದರೂ ಲಿಟಿಗೇಷನ್ಸ್ ಬರೋದು ಅಥವಾ ಲೋನ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂತ ಅನ್ನೋದು, ಈ ರೀತಿ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಅದನ್ನು ಒಂಚೂರು ನೋಡ್ಕೊಳ್ಳಿ. ಅಥವಾ ಇವಾಗ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಪೇಪರ್ಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮುಂದುವರಿರಿ. ಇನ್ನು ಗುರು ನಿಮಗೆ ಧನಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ, ಹಾಗಾಗಿ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಹೇಳ್ತೀರಾ ನೀವು, ಅಯ್ಯೋ ನಮ್ಗೆ ಹೇಳ್ತಾ ಇದ್ದೀರಾ ನಮಗೇನೂ ಆಗ್ತಿಲ್ಲ, ಏನಾದ್ರು ಪ್ರಯತ್ನ ಪಟ್ಟರೆ ಆಗೋದು. ನಿಮ್ಮ ಜಾತಕದಲ್ಲೂ ಕೂಡ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದ್ರ ಮೇಲೆ ಎಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ನಾವಿವಾಗ ಹೇಳ್ತಾ ಇರೋದು ಟ್ರಾನ್ಸಿಟ್, ಇವಾಗ ಪ್ರೆಸೆಂಟ್ ಟ್ರಾನ್ಸಿಟ್ ಗ್ರಹಗಳು ಕುತ್ಕೊಂಡಾಗ ಏನೆಲ್ಲ ಫಲಗಳು ಕೊಡುತ್ತೆ ಅಂತ. ಆದರೆ ಪರ್ಮನೆಂಟಾಗಿ ನಿಮಗೆ ನೋಡಬೇಕು ಅಂದಾಗ ನಿಮ್ಮ ದಶಾಭುಕ್ತಿ, ನಿಮ್ಮ ಹಾರೋಸ್ಕೋಪ್ ನೋಡಿದಾಗಷ್ಟೇ ನಮಗೆಲ್ಲ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇನ್ನು ನಿಮಗೆ ನೋಡಿ, 2ನೇ ಮನೆಯಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಅಭಿವೃದ್ಧಿ ಚೆನ್ನಾಗಿರುತ್ತೆ. ನಿಮ್ಮ ಮಾತಲ್ಲಿ ಸಾಫ್ಟ್ನೆಸ್ ಬರುತ್ತೆ, ತಾಳ್ಮೆಯಿಂದ ಯೋಚನೆ ಮಾಡುವಂಥ ಗುಣ ಕೂಡ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ, ಗುರು
ಒಳ್ಳೊಳ್ಳೆ ಮನೆಗಳಿಗೆ ಗುರುವಿನ ದೃಷ್ಟಿ ಇದೆ. ನಿಮ್ಮ ಏನೋ 6ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಮತ್ತು 8ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, 10ನೇ ಮನೆ ಗುರುವಿನ ದೃಷ್ಟಿ ಇದೆ. ಈಗ 6ನೇ ಮನೆ ಅಂತ ಬಂದಾಗ ಯಾರೆಲ್ಲ ಉದ್ಯೋಗ ಕೆಲಸ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಥವಾ ಏನಾದರೂ ಒಂದು ಗುಡ್ ನ್ಯೂಸ್ ಕೇಳುವಂಥದ್ದು, ಏನೋ ಸ್ಯಾಲ್ರಿ ಜಾಸ್ತಿ ಆಯಿತು ಅಥವಾ ನಿಮಗೆ ಬೇಕಾಗಿರುವಂಥ ಜಾಗದಲ್ಲಿ ಪೋಸ್ಟಿಂಗ್ ಸಿಗುವಂಥದ್ದು ಎಲ್ಲರೂ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು 8ನೇ ಮನೆ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂದರೆ ಅದಕ್ಕೆ ಒಳ್ಳೆ ಪರಿಹಾರ ಸಿಗುವಂಥದ್ದು, ಜೊತೆಗೆ ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಹಣ ತುಂಬ ದಿವಸಗಳಿಂದ ಯಾರಿಗೂ ಹಣ ಕೊಟ್ಟಿದ್ರೆ ಅದು ತುಂಬ ಸ್ಟಕ್ ಆಗೋಗಿತ್ತು ಅಂದರೆ ಆ ಹಣ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು 10ನೇ ಮನೆ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಇಷ್ಟು ದಿವಸಗಳ ಕಾಲ ಶನಿ ಕುತ್ಕೊಂಡು ನಿಮಗೆ ಕೆಲಸ ಏನು ನಿಧಾನ ಆಗ್ತಾಯಿತ್ತು, ಇನ್ನು ಮೇಲೆ ಆ ಕೆಲಸಗಳು ಸ್ವಲ್ಪ ಫಾಸ್ಟಾಗಿ ಆಗುವಂಥದ್ದು, ಮತ್ತು ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರೋದು ಕೂಡ ಆಗ್ತಾ ಇರುತ್ತೆ. ಮೇಜರಾಗಿ ಏನಾದರೂ ಸಮಸ್ಯೆ ಬಂತು ಅಂದರೆ ಸ್ವಲ್ಪ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಕುಜ 12ನೇ ಮನೇಲಿ ಕೂತಿದ್ದಾನಲ್ವಾ, ಮೈಯಿಂದ ರಕ್ತಗಳು ಹೋಗುವಂಥದ್ದು, ಮೂಳೆಗೆ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಶುಕ್ರ ಮತ್ತು ಕೇತುವಿನ ಸಮಾಗಮ ಕೂಡ ನಿಮ್ಮ 3ನೇ ಮನೇಲಿ ಆಗ್ತಾ ಇದೆ. ನಿಮ್ಮ ಸ್ನೇಹಿತರಿಂದ ಏನಾದರೂ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಎಲ್ಲರೂ ಒಳ್ಳೆಯವರು ಅಂತ ನಾವು ನಂಬೋಕ್ಕಾಗಲ್ಲ, ಜೊತೆಲಿ ಇರೋರೇ ಏನಾದರೂ ಬೇಕಾದ್ರೆ ನಿಮಗೆ ತೊಂದರೆಗಳನ್ನ ಕೊಡಬಹುದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಆದರೆ ಶುಕ್ರ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ಧೈರ್ಯ ಜಾಸ್ತಿ ಆಗುತ್ತೆ, ಆ್ಯಂಡ್ ಲಕ್ಸುರಿನೆಸ್ ಜಾಸ್ತಿ ಆಗುತ್ತೆ, ಮತ್ತು ಒಳ್ಳೊಳ್ಳೆ ನಿಮಗೆ ಶ್ರೀಮಂತ ಫ್ರೆಂಡ್ಸ್ಗಳು ನಿಮ್ಮನ್ನು ಫ್ರೆಂಡ್ಸ್ ಆಗ್ತಾರೆ. ಜೊತೆಗೆ ನಿಮಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಯಾವಾಗಲೂ ಹೈ ವೇರಿಯಂಟಲ್ಲಿ ಪರ್ಚೇಸ್ ಮಾಡೋದು, ಸ್ವಲ್ಪ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಿಮ್ಮ ಲಗ್ನಾಧಿಪತಿಗೋಸ್ಕರ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದನ್ನ ನಿಮ್ಮ ಲೈಫ್ ಟೈಮ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬುಧ ಯಾವಾಗಲೂ ಸ್ವಲ್ಪ ತೊಂದರೆಗಳಾಗ್ತಂತ ಅಂತಂದರೆ ಈ ರೆಟ್ರೋಗ್ರೇಡ್ ಆಗೋದು ಅಥವಾ ಕಂಬಸ್ಟ್, ಯಾಕಂದರೆ ಸೂರ್ಯಗೆ ತುಂಬ ನಿಯರೆಸ್ಟ್ ಡಿಗ್ರಿನಲ್ಲಿ ಯಾವಾಗಲೂ ಬುಧ ಇರ್ತಾನೆ. ಸೊ ಆ ಕಾರಣಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಕೇಳೋದು, ಗಿಡಗಳಿಗೆ ನೀರು ಹಾಕೋದು, ಪ್ರತಿದಿನ ನೀವು ಪಕ್ಷಿಗಳಿಗೆ ಕಾಳು ಏನಾದರೂ ಒಂದು ಊಟ ಹಾಕೋದನ್ನ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಕಾಳುಗಳನ್ನೇನಾದರೂ ತೊಗೊಂಡು ಹಾಕೋದ್ರಿಂದ ತುಂಬ ನಿಮಗೆ ಏನೋ ಬುಧನಿಂದ ಒಂದು ಒಳ್ಳೆ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವೀಟ್ಸ್ ಕೊಡೋದು, ಈ ರೀತಿ ಮಾಡ್ಕೊಬೇಕಾಗತ್ತೆ. ಇನ್ನು ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ನೀಡ್ಫುಲ್ ಪೀಪಲ್ಗೆ ತೊಗರಿಬೇಳೆನ ದಾನ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ಈ ವಾರದಲ್ಲಿ ಬರುವಂಥ ಟ್ರಬಲ್ಸ್ನ ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಕಟಕ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಕಟಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಕೆಲವೊಂದು ಒಳ್ಳೆಯದು ಆಗ್ತಾ ಇದೆ, ಕೆಲವೊಂದು ಕೆಟ್ಟದ್ದು ಕೂಡ ಆಗ್ತಾ ಇದೆ. ಅಂದರೆ ಗುರು ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಬಾಧೆಗಳು, ಏನೋ ಒಂಥರ ಸಂಕಟ, ಒಂದು ಸ್ವಲ್ಪ ನೆಮ್ಮದಿ ಇಲ್ಲದಿರೋ ಜೀವನ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಜೊತೆಗೆ 12ನೇ ಮನೆಯಲ್ಲೇ ಸೂರ್ಯ ಮತ್ತು ಬುಧರ ಸಮಾಗಮ ಕೂಡ ಇದೆ. ಸೊ ಸೂರ್ಯ 12ನೇ ಮನೆಯಲ್ಲಿದ್ದಾಗ ಏನಾಗುತ್ತೆ, ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳು ಡಿಲೇ ಆಗೋದು, ಅಥವಾ ಏನಾದರೂ ಸಮಸ್ಯೆಗಳು ಬರೋದು, ಅಕ್ಕಪಕ್ಕ ಏನಾದರೂ ಜಗಳಗಳು ಮಾಡಿಕೊಂಡು ಕೇಸ್ಗಳಾಗುವಂಥದ್ದು, ಸ್ಟೇಷನ್ ಮೆಟ್ಲೆ ಇರುವಂಥದ್ದು, ಇದನ್ನು ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಈ ವಾರನೂ ಕೂಡ ಇದು ನಿಮಗೆ ಕಂಟಿನ್ಯೂ ಆಗುತ್ತೆ. ಜೊತೆಗೆ ನೀವೇನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಥವಾ ರಾಜಕೀಯದಲ್ಲಿ ಏನಾದರೂ ಇದ್ದರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ. ಅಂದರೆ ನೀವು ಏನೋ ಪೇಪರ್ ಸರಿ ರೆಡಿ ಮಾಡಿಲ್ಲ ಅಂತನೋ, ಅಥವಾ ಏನೋ ಡಾಕ್ಯುಮೆಂಟ್ಸ್ ಕಂಪ್ಲೀಟಾಗಿ ಮಾಡಿಲ್ಲ ಅಂತನೋ, ಏನೋ ಬರಿಬೇಕಾಗಿರೋ ಕೆಲವು ಬುಕ್ಗಳೇನಾದ್ರು ನೀವು ಇನ್ಕಂಪ್ಲೀಟ್ ಇತ್ತು ಅಂತಂದರೆ ಅದನ್ನು ಕ್ವೈರಿ ಮಾಡೋದು, ಅದಕ್ಕೆ ನಿಮ್ಮ ಮೇಲೆ ಫೈನ್ ಹಾಕೋದು, ಇದೆಲ್ಲನೂ ಆಗೋ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಸೂರ್ಯ ಬದಲಾವಣೆ ಆಗೋವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಆದರೆ 11ರಲ್ಲಿ ಕುಜ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳನ್ನ ತೊಗೊಂಬಂದು ಕೊಡುವಂಥದ್ದು, ನೀವೇನಾದ್ರು ತೊಗೊಳ್ಳೋದು, ಮಾರೋದು, ವ್ಯವಹಾರಗಳನ್ನ ಮಾಡ್ತಿದ್ರೆ ಅದರಲ್ಲೂ ಲಾಭ ತಂದುಕೊಡ್ತಾನೆ. ಇನ್ನು 2ನೇ ಮನೇಲಿ ಶುಕ್ರ ಕುತ್ಕೊಂಡಿರೋದ್ರಿಂದ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಧನದ ಅಭಿವೃದ್ಧಿ ಏನೋ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇತು ಜೊತೆಲಿ ಕುತ್ಕೊಂಡಿರೋದ್ರಿಂದ, ಕೇತುನು 2ನೇ ಮನೇಲಿ ಇರೋದ್ರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನ ತೊಗೊಂಬಂದು ಕೊಡುವಂಥದ್ದು, ನೀವು ಆಡೋ ಮಾತಲ್ಲಿ ಏನಾದರೂ ತಪ್ಪುಗಳನ್ನ ಕಂಡುಹಿಡಿಯುವಂಥದ್ದು, ಅದರಿಂದ ನಿಮ್ಗೆ ಏನಾದರೂ ಬೇಜಾರುಗಳಾಗುವಂಥದ್ದು, ಅಥವಾ ಸ್ವಲ್ಪ ಡಿಟ್ಯಾಚ್ ಆಗಿ ಬದುಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಆಧ್ಯಾತ್ಮದ ಕಡೆ ಜಾಸ್ತಿ ಗಮನ ಕೊಡ್ತೀರಾ, ದೇವಸ್ಥಾನಗಳಿಗೆ ಹೋಗೋದು, ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು, ಈ ರೀತಿಯಾದ ಕೂಡ ಬದಲಾವಣೆನೂ ನಿಮ್ಮ ಜೀವನದಲ್ಲಿ ನೀವು ತೊಗೊತಾ ಇರ್ತೀರ. ಇನ್ನು ಗುರುವಿನ ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ 5ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಲವರ್ಸ್ ಇದ್ದರೆ ಲವರ್ಸ್ಗೆ ಮದುವೆ ಆಗಬೇಕು ಅನ್ನೋವಂಥ ಒಂದು ಆಸೆ ಬರೋದು, ಜೊತೆಗೆ ತಂದೆ ತಾಯಿಗಳ ಹತ್ರ ಹೋಗಿ ತಮ್ಮ ಮದುವೆ ಬಗ್ಗೆ ಮಾತುಕತೆ ಆಡಿ ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕತ್ತೆ. ಮಕ್ಕಳ ಆರೋಗ್ಯದಲ್ಲಿ ಏಳಿಗೆ ಕಾಣುತ್ತೆ. ಜೊತೆಗೆ ಮಕ್ಕಳು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ನೊಂದು ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಅದರಲ್ಲಿ ಅವರಿಗೆ ಏಳಿಗೆ ಸಿಗುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು. ಇನ್ನು 7ನೇ ಮನೆ ಮೇಲೆ ಬೀಳ್ತಿದೆ, ಹಾಗಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ವೈಮನಸ್ಸೆ ಹೋಗಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ
ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನೀವು ಏಳಿಗೆನ ಖಂಡಿತವಾಗ್ಲೂ ನೋಡಬಹುದು. ನಿಮ್ಮ ಏನು 9ನೇ ಮನೆ ಮೇಲೆ ಏನು ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಭಾಗ್ಯಸ್ಥಾನ ಅದಾಗಿದೆ. ಆಲ್ರೆಡಿ ಶನಿ ಕುತ್ಕೊಂಡಿದ್ರಿಂದ ಕೆಲವು ಕೆಲಸಗಳು ನಿಧಾನ ಗತಿನಲ್ಲಿ ಸಾಗ್ತಾ ಇತ್ತು, ಇನ್ನು ಮೇಲೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ನಿಮಗೆ ಬರಬೇಕಾಗಿದ್ದರೆ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರ್ಬೋದು. ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನಿಮ್ಮ ಏನು ಕಟಕ ರಾಶಿಯವರು ಅಂತ ನೋಡಿದಾಗ, ಮೊದಲನೇದಾಗಿ ನೀವು ಪ್ರತಿದಿನವೂ ಕೂಡ 10 ನಿಮಿಷನಾದರೂ ಮೆಡಿಟೇಷನ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಮ ರಾಶಾಧಿಪತಿ ಚಂದ್ರನೇ ಆಗಿರ್ತಾನೆ. ಚಂದ್ರ ಮನಸ್ಸು ಕಾರಕ ಆಗಿರೋದ್ರಿಂದ ನಿಮ್ಮ ಮನಸ್ಸೊಳಗಡೆ ಯಾವಾಗಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ಫಾಸ್ಟಾಗಿ ಓಡ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದರೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳೋದು ಜೀವನ ಪರ್ಯಂತ ನೀವು ಅದನ್ನು ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡಿ, ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ, ಮತ್ತು ಗಣಪತಿ ಧ್ಯಾನ ಮಾಡ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಬರೋ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ಈ ವಾರದಲ್ಲಿ ದೂರ ಆಗ್ಬೋದು. ಇನ್ನು ಸಿಂಹರಾಶಿನಲ್ಲಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಕೇತು ಮತ್ತು ಶುಕ್ರರ ಒಂದು ಸಮಾಗಮ ಇದೆ. ಶುಕ್ರ ಏನೋ ಲಗ್ನದಲ್ಲಿ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತೀರಾ, ಏನೋ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕು, ಹ್ಯಾಪಿಯಾಗಿರಬೇಕು ಅನ್ನೋ ಕಡೆ ಜಾಸ್ತಿ ಗಮನ ಏನೋ ಬರುತ್ತೆ. ಆದರೆ ಕೇತು ಕೂಡ ಲಗ್ನದಲ್ಲೇ ಇರೋದ್ರಿಂದ ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗೋದು, ಅಥವಾ ಏನಾದರೂ ಬಿದ್ದು ಏಟ್ ಮಾಡ್ಕೊಳ್ಳೋದು, ಮೂಳೆಗಳಿಗೆ ಏನಾದರೂ ಇದು ಮಾಡ್ಕೊಳ್ಳೋದು, ತೊಂದರೆಗಳು ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಡೆಂಟಲ್ ಪ್ರಾಬ್ಲಮ್ಸ್ ಬರುವಂಥದ್ದು. ಆದರೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗುತ್ತೆ. ದೇವ್ರ ಪೂಜೆ ಮಾಡಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು, ಧ್ಯಾನ ಮೆಡಿಟೇಷನ್ ಮಾಡಬೇಕು ಅನ್ನೋಂಥ ಆಲೋಚನೆ ಕೂಡ ನಿಮ್ಮಲ್ಲಿ ಬರುತ್ತೆ. ಆದರೆ 12ರಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಖರ್ಚು ಜಾಸ್ತಿ. ಇಷ್ಟು ದಿವಸ ಆಗ್ತಿದ್ದೆ ಖರ್ಚಿಗಿಂತ ಇನ್ಮೇಲೆ ಖರ್ಚು ಜಾಸ್ತಿ ಆಗುವಂಥದ್ದು. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಯಾವುದಾದ್ರೂ ಒಂದು ಕಾರಣಕ್ಕೆ ಖರ್ಚಂತೂ ಮಾಡ್ತಾನೆ ಇರ್ತೀರ. ಇನ್ನು ನಿಮಗೆ 11ನೇ ಮನೇಲಿ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಸೂರ್ಯ 11ನೇ ಮನೇಲಿ ಇರೋದ್ರಿಂದ ನಿಮಗೆ ಒಳ್ಳೆ ಲಾಭ ಸಿಗೋದು, ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು ಅಥವಾ ಲಾಭ ಜಾಸ್ತಿ ಆಗುವಂಥದ್ದನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಅಂದರೆ ನೀವು ಆಲ್ಮೋಸ್ಟ್ ನೋಡಿ, ಈ ಸಿಂಹ ರಾಶಿನಲ್ಲಿರುವಂಥವ್ರಿಗೆ, ಸಿಂಹ ಲಗ್ನದಲ್ಲಿರುವಂಥವ್ರಿಗೆ ಹೈ ಪೊಸಿಷನ್, ತುಂಬ ಒಂದು ಉತ್ತಮವಾದ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಯಾವುದಾದ್ರೂ ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನೀವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡೋ ಜನ ಅಲ್ಲ. ಜೊತೆಗೆ ರಾಜಕೀಯದಲ್ಲಿ ಜಾಸ್ತಿ ಜನ ಇರ್ತಾರೆ, ಗೌರ್ಮೆಂಟ್ ಉದ್ಯೋಗದಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಹಾಗಾಗಿ ಅಂಥ ಎಲ್ಲರಿಗೂ ಕೂಡ ಒಳ್ಳೆ ಲಾಭನ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ನೀವು. ಇನ್ನು ಕುಜನೂ ಕೂಡ ನಿಮಗೆ 10ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳಾಗುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲೆಲ್ಲನೂ ಕೂಡ ನೀವು ಸಕ್ಸಸ್ ನೋಡ್ಬೋದು. ಅಥವಾ ನೀವೇನಾದ್ರು ಜಾಗ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಕಡೆ ಜಾಗ ಸಿಗುವಂಥದ್ದು, ಒಳ್ಳೆ ಇದೂ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು 8ನೇ ಮನೇಲಿ ಶನಿ ಕುತ್ಕೊಂಡಿದ್ದು ಆರೋಗ್ಯ ಸಮಸ್ಯೆಗಳನ್ನ ತಂದರೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕತ್ತೆ. ಏನಾದರೂ ಒಂದು ಸಮಸ್ಯೆ ಬರ್ತಾ ಇದ್ದಂಗೆ ನಿಮಗೆ ಆ ಪ್ರಾಬ್ಲಮ್ಗೆ ಏನೋ ಒಂದು ಸೊಲ್ಯೂಷನ್ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ರಾಹು 7ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯ ಅನ್ನೋದು ಶುರುವಾಗುತ್ತೆ. ಜಗಳಗಳು ಜಾಸ್ತಿ ಆಗುವಂಥದ್ದು. ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ, ಮಾತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇನ್ನು ಸೂರ್ಯ ಬದಲಾವಣೆ ಆದಮೇಲೆ ಇನ್ನೂ ಸ್ವಲ್ಪ ಟ್ರಬಲ್ ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ. ಸೊ ಹಾಗಾಗಿ ಒಂಚೂರು ಮೆಡಿಟೇಷನ್ ಏನಾದರೂ ಮಾಡಿಕೊಂಡು ನಿಮ್ಮ ಕಾಮ್ನೆಸ್ನ ತಗೊಳ್ಳೇಬೇಕಾಗಿ ಬರುತ್ತೆ. 4ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಭೂಮಿಯಿಂದ ಲಾಭ. ನಾನು ಆಗಲೇ ಹೇಳಿದೆ, ಕುಜ ಕೂತಿರೋ ಜಾಗ, ಇನ್ನು 4ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಭೂಮಿಯಿಂದ ಲಾಭ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಿದ್ರೂ ಕೂಡ ಅದು ಇನ್ಮೇಲೆ ಅದು ಸರಿ ಆಗ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ತಾಯಿ ಜೊತೆಲಿ ಏನಾದರೂ ವೈಮನಸ್ಯ ಇತ್ತು ಅಂದರೆ ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಗುರುವಿನ ಒಂದು ದೃಷ್ಟಿಯಿಂದ, 6ನೇ ಮನೆಗೂ ಗುರುವಿನ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿಮಗೇನಾದ್ರು ಪ್ರಮೋಷನ್ನು, ಈ ರೀತಿಯಾದ ಎಲ್ಲ ವಿಚಾರಗಳನ್ನು ಕೂಡ ನೀವು ಕೇಳಬಹುದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ಸೂರ್ಯ ನಮಸ್ಕಾರ ಪ್ರತಿದಿನ ಹಾಕೋದು, ಆದಿತ್ಯ ಹೃದಯ ಪಾರಾಯಣ ಮಾಡೋದನ್ನ ಮಾಡ್ಕೊಳ್ಳಿ. ಜೊತೆಗೆ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಳ್ಳಿ. ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಅಟ್ಲೀಸ್ಟ್ ಮಂಗಳವಾರ ಒಂದು ದಿವಸನಾದರೂ ಬೀದಿ ನಾಯಿಗಳಿಗೆ ಆಹಾರ ಹಾಕಿ ಲಕ್ಷ್ಮೀ ದೇವಿ ಆರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದನೂ ಕೂಡ ನೀವು ದೂರ ಆಗ್ಬೋದು. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರು 11ನೇ ಮನೆಗೆ ಬಂದಿದ್ದಾನೆ, ಉತ್ತಮವಾದ ಲಾಭಗಳನ್ನ ಕೊಡ್ತಾ ಇದ್ದಾನೆ, ಒಳ್ಳೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಿದ್ದಾನೆ. ಜೊತೆಗೆ ಮನೆಯಲ್ಲಿ ಮದುವೆ ಮಾತುಕತೆಗಳನ್ನ, ಎಲ್ಲರಿಗೂ ಅಲ್ಲ, ಕೆಲವರೆಲ್ಲ ಯಾವ ರೀತಿ ಕ್ವೆಶನ್ಸ್ ಕೇಳ್ತೀರಾ ಅಂತಂದರೆ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಒಂದು ಹೆಣ್ಣು ಬರುತ್ತೆ ಜೀವನದಲ್ಲಿ ಅಂತ ಹೇಳಿದ್ದೀರಾ, ನನಗೆ ಇನ್ನೊಂದು ಮದುವೆ ಆಗುತ್ತಾ ಅಂತ ಕೇಳ್ತೀರಾ. ಆ ರೀತಿ ಆಗುತ್ತಾ? ಮದುವೆ ಯಾರು ಮದುವೆ ಹುಡುಕಾಟದಲ್ಲಿದ್ದಾರ ಅಂಥವ್ರಿಗೆ ಮದುವೆ ಭಾಗ್ಯಗಳಿದ್ದಾವೆ.
ಮದುವೆ ಹೆಣ್ಣು ಸಿಗುವಂಥದ್ದು, ಗಂಡು ಸಿಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇರೋದು. ಮಕ್ಕಳು ಆಗಿಲ್ಲ ಅಂದವ್ರಿಗೆ ಮಕ್ಕಳಾಗೋ ಯೋಗ ಕೂಡ ಇರುತ್ತೆ. ಬಿಕಾಸ್ 5ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಪ್ರೇಮಿಗಳಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ 5ನೇ ಮನೆ ಗುರುವಿನ ದೃಷ್ಟಿ ಇರೋದ್ರಿಂದ ಯಾರು ಕನ್ಯಾ ರಾಶಿನಲ್ಲಿರುವಂಥ ಪ್ರೇಮಿಗಳಿರ್ತೀರಾ ಅವ್ರಿಗೆ ಮದುವೆ ಮಾತುಕತೆಗಳಾಗುವಂಥದ್ದು, ಮನೆಯಲ್ಲಿ ಹೋಗಿ ಮಾತಾಡಿದ್ರು ಕೂಡ ತಂದೆ ತಾಯಿ ಒಪ್ಕೊಂಡು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡುವಂಥದ್ದು ಎಲ್ಲನೂ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಮಕ್ಕಳಿಂದ ಏನಾದರೂ ಲಾಭಗಳಾಗುವಂಥದ್ದು, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂಥದ್ದು ಎಲ್ಲನೂ ಕೂಡ ನೀವು ಖಂಡಿತವಾಗ್ಲೂ ಈ ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಜೊತೆಗೆ 7ನೇ ಮನೇಲಿ ಶನಿ ಕೂತ್ಕೊಂಡಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳೇನಿತ್ತು ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಒಬ್ಬರ ಮೇಲೊಬ್ಬರಿಗೆ ಗೌರವ ಬರೋದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು. ಬಿಕಾಸ್ ನಿಮಗೆ ನೋಡಿ 5ನೇ ಮನೆ ಮೇಲೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ 7ನೇ ಮನೆ ಮೇಲೂ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ, ಒಬ್ಬರ ಮೇಲೊಬ್ಬರಿಗೆ ಗೌರವ ಜಾಸ್ತಿ ಆಗುತ್ತೆ. ಆದರೆ 12ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಕೂತ್ಕೊಂಡಿರೋದ್ರಿಂದ ವಿಪರೀತ ಖರ್ಚು, ಎಷ್ಟೇ ಹಣ ಬಂದರೂ ಕೂಡ ಹಣ ನಿಲ್ಲಲ್ಲ, ಒಂದಲ್ಲ ಒಂದು ರೀತಿಲಿ ಖರ್ಚಾಗ್ತಾ ಇರುತ್ತೆ. ನಿದ್ದೆನಲ್ಲಿ ತೊಂದರೆ ಆಗುವಂಥದ್ದು, ಅಂದರೆ ಕರೆಕ್ಟಾಗಿ ನಿದ್ದೆ ಆಗೋದಿಲ್ಲ ಅಥವಾ ರಾತ್ರಿ ಮಲಗಿದ್ರೆ ನಿದ್ದೆನೇ ಬೇಗ ಬರಲ್ಲ, ಈ ರೀತಿ ಕೆಲವು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ನಿಮಗೆ 10ನೇ ಮನೇಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ. ಅಥವಾ ಯಾವುದಾದ್ರು ದೊಡ್ಡ ಮೇಲಧಿಕಾರಿಗಳಿಂದ ಯಾವುದಾದ್ರು ಸೈನ್ಗಳಾಗಬೇಕಾಗಿತ್ತು ಆ ಕೆಲಸಗಳು ಕೂಡ ನಿಮ್ಗೆ ಈಸಿಯಾಗಿ ಆಗುತ್ತೆ. ಇನ್ನು ಕುಜ 9ನೇ ಮೇಲೆ ಕೂತಿದ್ದಾನೆ, ಭೂಮಿಯಿಂದ ಲಾಭಗಳಾಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಏನಾದರೂ ತುಂಬ ದಿವಸಗಳಿಂದ ಬರಬೇಕು ಅಂತ ನಿರೀಕ್ಷೆ ಮಾಡ್ತಾಯಿದ್ರೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಯಾರ್ಯಾರು ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಉತ್ತಮವಾದ ಲಾಭ ಕೂಡ ಸಿಕ್ಕತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕ್ಕೆ ಬಂದಾಗ ನೋಡಿ, ಪರಿಹಾರವಾಗಿ ನೀವು ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹನೂ ಕೂಡ 10ನೇ ಮೇಲೆ ಕೂತ್ಕೊಂಡು ಕಂಬಸ್ಟ್ ಆಗಿದ್ದಾನೆ. ಸೊ ದಟ್ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಪಕ್ಷಿಗಳಿಗೆ ಒಂದು ಇಡಿಯಷ್ಟು ಕಾಳು ಹಾಕುವಂಥದ್ದು, ನಿರ್ಗತಿಕರಿಗೆ ಅಂದರೆ ನೀಡ್ಫುಲ್ ಪೀಪಲ್ಗೆ ಬುಧವಾರದ ದಿವಸ ಹೆಸರು ಕಾಳನ್ನ ತೊಗೊಂಡೋಗಿ ಡೊನೇಟ್ ಮಾಡಿ ಬರುವಂಥದ್ದು. ಜೊತೆಗೆ ಲಕ್ಷ್ಮೀ ದೇವಿ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಕೇತುಗೆ ಸಂಬಂಧಪಟ್ಟಂಗೆ ಗಣಪತಿ ಆರಾಧನೆ ಮಾಡ್ಕೊಳ್ಳಿ. ಬೀದಿ ನಾಯಿಗಳಿಗೆ ಆಹಾರನ ಹಾಕಿ. ಶನಿ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿರ್ಗತಿಗರಿಗೆ ಸ್ವಲ್ಪ ಸಹಾಯ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ಸಣ್ಣ ಪುಟ್ಟ ಆಗ್ತಿರೋ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ದೂರ ಆಗ್ಬೋದು. ಬಿಕಾಸ್ 6ನೇ ಮನೆಯಲ್ಲಿ ನಿಮಗೆ ರಾಹುನು ಕೂತ್ಕೊಂಡಿರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಕೊಟ್ಟರೂ ಕೂಡ ಆರೋಗ್ಯ ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ದಯವಿಟ್ಟು ಇದನ್ನೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಳಿ, ಖಂಡಿತ ಒಳಿತನ್ನ ನೀವು ನೋಡ್ಬೋದು. ಇನ್ನು ತುಲಾ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ತುಲಾ ರಾಶಿಯವರಿಗೆ ಲಗ್ನಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 11ನೇ ಮನೇಲಿ ಕೂತಿರೋದ್ರಿಂದ ಲಾಭಗಳೇನೋ ಬರುತ್ತೆ. ಅಂದರೆ ಯಾವ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ಲಾಭಗಳೇನೋ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕೇತು ಜೊತೆಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಬರಬಹುದು. ಯಾವ ರೀತಿಯಾದದ್ದು ಅಂತಂದರೆ ಯೂಟ್ರಸ್ ಪ್ರಾಬ್ಲಮ್ ಬರೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ನ ತಗೊಳ್ಳಿ. ಎರಡನೇದು, ಗುರುವಿನ ದೃಷ್ಟಿ ನಿಮಗೆ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಮನೆ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ, ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ನಿಮ್ಮ ಮಾತಲ್ಲೂ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಜೊತೆಗೆ ಹಣದ ಅಭಿವೃದ್ಧಿನೂ ಕೂಡ ಸ್ವಲ್ಪನೇ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಗುರುದೃಷ್ಟಿ 4ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ತಾಯಿ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಒಂದು ಒಳ್ಳೆ ರೀತಿಯಲ್ಲಿ ಮಾತುಕತೆ ಆಗುವಂಥದ್ದು, ಅಥವಾ ಅವ್ರೇನಾದ್ರು ಆರೋಗ್ಯ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದರೆ ಅದು ಕೂಡ ಇನ್ಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮಕ್ಕಳಿಂದ ಏನಾದ್ರು ಸಮಸ್ಯೆಗಳು ಬರೋದು, ಅವ್ರು ಮಾಡೋ ಮಾತುಗಳಿಂದ ಮನಸ್ಸಿಗೆ ನೋವಾಗುವಂಥದ್ದು, ಅಥವಾ ಅವ್ರು ಏಟ್ ಮಾಡಿಕೊಂಡ್ರು ಇನ್ನೊಂದು ಮಾಡಿಕೊಂಡ್ರು ಅಂತ ಮನಸ್ಸಿಗೆ ನೋವಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸೆ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು 6ನೇ ಮನೇಲಿ ಶನಿ ಕೂತ್ಕೊಂಡು ನಿಮ್ಮ ಕೆಲಸಗಳೇನು ತುಂಬ ನಿಧಾನಗತಿನಲ್ಲಿ ಸಾಗ್ತಾ ಇತ್ತು, ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ನು ಮೇಲೆ ಆ ಕೆಲಸಗಳು ಫಾಸ್ಟಾಗಿ ಆಗುವಂಥದ್ದು, ಅಥವಾ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು, ಅಥವಾ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. 2ನೇ ಮನೆ ಅಧಿಪತಿ ಆಗಿರೋ ಕುಜ 8ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನಿಮಗೆ ಅನಿರೀಕ್ಷಿತವಾದ ಹಣ ಬರುವಂಥದ್ದು ಅಥವಾ ಕಳ್ಕೊಳ್ಳುವಂಥದ್ದು ಎರಡೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಏನೇ ಆದರೂ ಗುರುದೃಷ್ಟಿ 2ನೇ ಮನೇಲಿ ಬೀಳ್ತಾ ಇರೋದ್ರಿಂದ ಆದಷ್ಟು ಪಾಸಿಟಿವ್ನೆಸ್ಸೇ ಜಾಸ್ತಿ ಆಗುತ್ತೆ. ಆದರೂ ಕೂಡ ಕುಜನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ನೀವು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ. ಜೊತೆಗೆ ಕುಜ ನಿಮಗೆ 7ನೇ ಮನೆ ಅಧಿಪತಿ ಬೇರೆ ಆಗಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಬರುವಂಥದ್ದು, ಅಥವಾ
ಏನಾದರೂ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಗಂಡನಿಗೆ, ಅಂದರೆ ಯಾರಾದರೂ ಹೆಂಡ್ತಿರಿದ್ದು ಅವರ ರಾಶಿ ಬಂದು ತುಲಾ ರಾಶಿ ಆಗಿದ್ದರೆ ಗಂಡನಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ನಿಮಗೆ 9ನೇ ಮನೆಯಲ್ಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಲಾಭ ತಂದುಕೊಡ್ತಾನೆ ಅಥವಾ ಒಳ್ಳೆ ಆಪರ್ಚುನಿಟೀಸ್ ತಂದುಕೊಡ್ತಾನೆ. ಗೌರ್ಮೆಂಟ್ ಕೆಲಸಗಳಿಗೆ ಪ್ರಯತ್ನ ಪಡ್ತಿರೋರಿಗೆ ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಯೋಗಗಳಿತ್ತು ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ, ವಿನ್ ಆಗ್ತೀರಾ ಅಂತ ಹೇಳಿದ್ದೀನಿ. ಗೌರ್ಮೆಂಟ್ ಕೆಲಸ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಗುರು 10ನೇ ಮನೇಲಿ ಕೂತಿದ್ದಾನೆ, ಶ್ರಮಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ಕೊಡ್ತಾನೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋಕೆ ಬಂದಾಗ, ಮೊದಲನೇದಾಗಿ ಪ್ರತಿದಿನ ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಕೇಳೋದು ಮತ್ತು ಹೇಳ್ಕೊಳ್ಳೋದನ್ನ ಮಾಡ್ಕೊಬೇಕಾಗತ್ತೆ. ಶುಕ್ರವಾರ ದಿವಸ ಬಿಳಿ ಅವರೆಕಾಳನ್ನ ಡೊನೇಟ್ ಮಾಡೋದು ಅಥವಾ ಅಕ್ಕಿ, ಸಕ್ಕರೆ, ಹಾಲು, ಮೊಸರು ಇಂಥದನ್ನ ನಿರ್ಗತಿಕರಿಗೆ ತೊಗೊಂಡೋಗಿ ಕೊಡೋದ್ರಿಂದ ಬರುವಂಥ ಮೇಜರ್ ಪ್ರಾಬ್ಲಮ್ಸಿಂದ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬೋದು. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಟ್ಯೂಸ್ಡೇ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗ್ಲೂವ ತೊಗೊಂಡೋಗಿ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ತೊಗರಿಬೇಳೆನ ಅವಶ್ಯಕತೆ ಇರೋವಂಥವ್ರಿಗೆ ಮಂಗಳವಾರ ದಿವಸ ದಾನ ಮಾಡಿ. ಇದು ಏನಾಗುತ್ತೆ, ನಿಮ್ಗಾಗೋ ಕೆಲವೊಂದು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಗುರುಬಲ ಬಂದಿದೆ, ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಇನ್ನು ಮೇಲೆ ದಿನ 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 ನಿಮಗೆ ಒಳಿತಾಗ್ತಾನೆ ಹೋಗ್ತಾ ಇರುತ್ತೆ. ನನಗಿನ್ನೂ ಒಳ್ಳೆಯದಾಗಿಲ್ಲ, ನನಗಿನ್ನೂ ಕೆಟ್ಟದಾಗ್ತಿದೆ, ನಾನು ಏನು ಮಾಡಲಿ ಅಂತ ಅನ್ನೋರು ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಒಳ್ಳೆಯ ಸಮಯ ಇನ್ಮೇಲೆ ನಿಮಗೆ ಬರ್ತಾ ಇದೆ. ಅದನ್ನು ತಗೊಳ್ಳಿ, ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಳ್ಳೆಯದೇ ಆಗ್ತಾ ಹೋಗ್ತಾ ಇರುತ್ತೆ. ಗುರುವಿನ ದೃಷ್ಟಿ ನಿಮಗೆ 3ನೇ ಮನೆ ಮೇಲೂ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಧೈರ್ಯಪಟ್ಟು ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತೀರಾ. ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್, ನಿಮ್ಗಿಂತ ಚಿಕ್ಕವ್ರು ಯಾರಿರ್ತಾರೆ ಅವರಿಂದ ಆಗಿರ್ಬೋದು, ಕೆಲವು ಲಾಭಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಅವರಿಂದ ಏನಾದರೂ ಕೆಲಸಗಳಾಗೋದು, ಅದರಿಂದ ನಿಮಗೆ ಉಪಯೋಗ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ 4ನೇ ಮನೇಲಿ ರಾಹು ಕೂತಿರೋದ್ರಿಂದ ಈಗೇನಾದರೂ ನೀವು ಭೂಮಿ ತೊಗೋಬೇಕು ಅಂತ ಮನಸ್ಸು ಮಾಡಿ ಭೂಮಿ ತೊಗೊಳಕ್ಕೆ ಏನಾದರೂ ಹೋಗ್ತಾ ಇದ್ದೀರಾ ಅಂತಂದಾಗ ಸ್ವಲ್ಪ ನಿಮಗೆ ಲಿಟಿಗೇಷನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಪೇಪರ್ಸ್ನ ಚೆಕ್ ಮಾಡಿ ತೊಗೊಳ್ಳಿ. ಇನ್ನು 5ನೇ ಮನೇಲಿ ಶನಿ ಕೂತ್ಕೊಂಡಿದ್ದಾನೆ. ಇಷ್ಟು ದಿವಸ ಮಕ್ಕಳು ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಏನೇ ಕೆಲಸದಲ್ಲಾಗಿರ್ಬೋದು, ಸ್ವಲ್ಪ ಸ್ಲೋ ಪ್ರೋಸೆಸ್ ಏನಿತ್ತು, ಗುರುದೃಷ್ಟಿ ಬೀಳ್ತಿರೋದ್ರಿಂದ ಇನ್ನು ಮೇಲೆ ಸ್ವಲ್ಪ ಚುರುಕ ಆಗ್ತಾರೆ. ಇನ್ಮೇಲೆ ಸ್ವಲ್ಪ ಚೆನ್ನಾಗಿ ಓದೋದು, ಅದ್ರ ಕಡೆ ಜಾಸ್ತಿ ಗಮನ ಕೊಡೋದು, ಕಾನ್ಸಂಟ್ರೇಟ್ ಮಾಡೋದು ಎಲ್ಲನೂ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ನಿಮ್ಮ ಮನೆಯಲ್ಲೂ ಅಷ್ಟೇ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಲವರ್ಸ್ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು 7ನೇ ಮನೆಯಲ್ಲಿ ನಿಮಗೆ ಕುಜ ಕೂತ್ಕೊಂಡಿರೋದ್ರಿಂದ ನಿಮಗೆ ಲಗ್ನಾಧಿಪತಿನೂ ಕುಜ ಆಗಿ ಲಗ್ನನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕೋಪ ತಾಪ ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರಬಹುದು. ಆದರೆ 5ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಂಥ ಮೇಜರ್ ಪ್ರಾಬ್ಲಮ್ ಆಗೋದಿಲ್ಲ. ಸಣ್ಣ ಪುಟ್ಟ ಜಗಳ ಇವಾಗ ಆಡ್ಕೊತೀರಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಆಗ್ತೀರಾ, ಈ ರೀತಿ ಆಗ್ತಾ ಇರುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ಸೂರ್ಯ ಕೂತ್ಕೊಂಡಿರೋದ್ರಿಂದ ಒಳ್ಳೆಯದು ಕೆಟ್ಟದು ಎರಡೂ ಆಗ್ತಾ ಇರುತ್ತೆ. ನೋಡಿ, ಅನಿರೀಕ್ಷಿತವಾಗಿ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸ ದಿಢೀರಂತ ಆಗೋದು, ಯಾವುದೋ ಭೂಮಿ ಬರುವಂಥದ್ದು, ಇದನ್ನೆಲ್ಲ ನಿರೀಕ್ಷೆ ಮಾಡ್ಬೋದು. ಅಥವಾ ನಿಮಗೆ ಅದು ಕಂಪ್ಲೀಟಾಗಿ ಅದು ಉಲ್ಟಾ ಆಗ್ಬಿಡೋವಂಥದ್ದು, ನೀವು ನಿರೀಕ್ಷೆ ಮಾಡ್ಕೊಂಡಿರ್ತೀರ ಅದು ಬರ್ದಿರೇ ಇರ್ಬೋದು. ಈ ರೀತಿಯೂ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅದೇ ಜಾಗದಲ್ಲಿ ಬುಧನೂ ಕೂಡ ಕೂತ್ಕೊಂಡಿದ್ದಾನೆ. ಗುರು 9ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ಕೊಡ್ತಾನೆ, ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಾನೆ. 10ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರರ ಸಮಾಗಮ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮಾಡ್ತಿರೋಂಥ ಕೆಲಸಗಳಲ್ಲಿ ಕೆಲವೊಂದು ಅಡೆತಡೆಗಳಾಗೋದು. ಯಾಕಂದರೆ ಕೇತು ಇದನ್ನಲ್ವ, ಕೆಲಸನ ನಿಧಾನ ಮಾಡಿಸ್ತಿರ್ತಾನೆ. ಅಥವಾ ಬರುವಂಥ ಲಾಭದಲ್ಲಿ ಸ್ವಲ್ಪ ಕಟ್ ಮಾಡುವಂಥದ್ದು, ಅಥವಾ 2-3 ಕೆಲಸಗಳು ಒಟ್ಟಿಗೆ ಬಂದಾಗ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ, ಕೆಲವೊಂದು ನಿಮ್ಮ ಕೈ ತಪ್ಪಿ ಹೋಗುವಂಥದ್ದು, ಈ ಚಾನ್ಸಸ್ ಕೂಡ ಇರುತ್ತೆ. ಇದಕ್ಕೆಲ್ಲ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಬೀದಿ ನಾಯಿಗಳಿಗೆ ಆಹಾರಗಳನ್ನ ಹಾಕಿ. ಇದು ಕೂಡ ನಿಮಗೆ ಒಳ್ಳೆ ನಿಮ್ಗೆ ಆಗ್ತಿರೋಂಥ ಕೆಲಸದಲ್ಲಿ ಏನು ತಡೆ ಆಗ್ತಿದೆ ಅದನ್ನು ಕಮ್ಮಿ ಮಾಡುತ್ತೆ. ಜೊತೆಗೆ ಕುಜನ ಆರಾಧನೆ, ಕುಜಗಾಯತ್ರಿ ಮಂತ್ರನ ಹೇಳ್ಕೊಳ್ಳೋವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗ್ಲುವ ತೊಗೊಂಡೋಗಿ ಕೊಟ್ಟು ಬರುವಂಥದ್ದು, ತೊಗರಿಬೇಳೆನ ಮಂಗಳವಾರ ದಿವಸ ದಾನ ಮಾಡುವಂಥದ್ದು, ಇದಿಷ್ಟು ಮಾಡ್ಕೊಂಡು ಬನ್ನಿ. ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಷ್ಟೇ ಇರೋದು, ಅದು ಕೂಡ ನಿರ್ನಾಮ ಆಗುತ್ತೆ. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದಾಗ ನೋಡಿ, ಧನಸ್ಸು ರಾಶಿಯವರಿಗೆ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಬರೀ ಕೆಟ್ಟದೇ ಆಗುತ್ತೆ ಅಂತ ಆಲೋಚನೆ ಮಾಡಬೇಡಿ, ಒಳ್ಳೆಯದು ಕೂಡ ಆಗುತ್ತೆ. ತುಂಬ ದಿವಸಗಳಿಂದ ನಿರೀಕ್ಷೆ ಮಾಡಿರೋಂತಹ
ಅಂದರೆ ನಿರೀಕ್ಷೆನೇ ಇದು ಬರಲ್ಲಪ್ಪ ಕೈ ತಪ್ಪೋಗಿದೆ ಅನ್ನೋಂಥ ಹಣ ಬಂದು ಸೇರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಭೂಮಿ ಏನಾದರೂ ಲಿಟಿಗೇಷನ್ಸ್ ಆಗಿದ್ದರೆ ಆ ಕೇಸ್ಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಇಂಥದ್ದನ್ನು ನೀವು ನಿರೀಕ್ಷೆ ಮಾಡ್ಬೋದು. ನೆಗೆಟಿವ್ ಅಂತ ಬಂದಾಗ ಆಕ್ಸಿಡೆಂಟ್ಗಳಾಗುವಂಥದ್ದು ಅಥವಾ ನೀವು ಅಂದ್ಕೊಳ್ದೇ ಇರುವಂಥ ಕೆಲವು ಅಹಿತಕರ ವಿಚಾರಗಳನ್ನ ಕೇಳಿ ಮನಸ್ಸಿಗೆ ನೋವು ಆಗುವಂಥದ್ದು, ಇದನ್ನು ಕೂಡ ನೀವು ಆಗುತ್ತೆ ಅನ್ನೋ ಸಾಧ್ಯತೆಗಳಿರುತ್ತೆ. ಅದಕ್ಕೂ ಪರಿಹಾರಗಳಿರುತ್ತೆ, ಮಾಡ್ಕೊಳ್ಳಿ. ಅದು ಬಿಟ್ಟು ಅಯ್ಯೋ ನೆಗೆಟಿವ್ ಆಗುತ್ತಾ ಅಂತ ಆಲೋಚನೆನ ಮಾಡೋಕ್ಕೆ ಹೋಗಬೇಡಿ. ಇನ್ನು 2ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ನು ಮೇಲೆ ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಆಗುತ್ತೆ. ಮಾತುಕತೆ ಹೆಂಗೆ ಆಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಾತಾಡೋದನ್ನ ನಿರ್ಧಾರ ಮಾಡ್ತೀರಾ. ಕುಟುಂಬದಲ್ಲಿ ಒಳ್ಳೊಳ್ಳೆ ಕಾರ್ಯಗಳಾಗುವಂಥದ್ದು ಅಥವಾ ಕುಟುಂಬದಲ್ಲಿ ನಿಮ್ಮ ಮೇಲೆ ಗೌರವ, ನಿಮ್ಮ ಮಾತಿಗೆ ಒಂದು ಬೆಲೆ ಗೌರವ ಬರುವಂಥದ್ದು ಕೂಡ ಆಗುತ್ತೆ. ಇನ್ನು 3ನೇ ಮನೇಲಿ ರಾಹು ಇರೋದ್ರಿಂದ ಸ್ವಲ್ಪ ಧೈರ್ಯ ಜಾಸ್ತಿ, ಎಲ್ಲ ಕೆಲಸಕ್ಕೂ ಅಯ್ಯೋ ಬಿಡು ಏನಾಗುತ್ತಾಗಲಿ ನೋಡೋಣ ಮಾಡೋಣ ಮುಂದುವರಿಯೋಣ ಅನ್ನೋಂಥ ಮನಸ್ಥಿತಿನೂ ತೊಗೊತೀರಾ. ಆದರೆ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸಿಂದ ಆಗಿರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಜೊತೆಲೇ ಇಟ್ಕೊಂಡು ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ಕೆಟ್ಟದನ್ನು ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ 3ನೇ ಮನೇಲಿ ರಾಹು ಕೂತಿದ್ದಾನೆ. ರಾಹು ಸ್ವಭಾವನೇ ಆ ರೀತಿ ಇರುತ್ತೆ. ಏನು ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಗಳಿಗೆವರೆಗೂ ಯೋಚನೆ ಮಾಡೋಕ್ಕಾಗಲ್ಲ. ಆ ರೀತಿ ಕೆಲವು ಸಮಸ್ಯೆಗಳನ್ನ ತಂದಿಡಬಹುದು. ಕೇರ್ಫುಲ್ ಆಗಿರಿ. ಇದ್ರ ಜೊತೆಗೆ ನಿಮ್ಗೆ ಏನಂತಂದರೆ 4ನೇ ಮನೆಯಲ್ಲಿ ಶನಿಯ ಸಂಚಾರ ಇದ್ದಿದ್ದರಿಂದ ತಾಯಿ ಆರೋಗ್ಯದಲ್ಲಿ ಏನು ಸಮಸ್ಯೆ ಇತ್ತು, ಇವಾಗ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಅದು ಕ್ರಮೇಣ ಕಮ್ಮಿ ಆಗುತ್ತೆ. ತಾಯಿಯ ಆರೋಗ್ಯ ಸ್ವಲ್ಪ ಸುಧಾರಿಸ್ಕೊಳ್ತಾ ಬರುತ್ತೆ. ಹಾಗೆ ತಾಯಿ ಮೇಲೆ ಸ್ವಲ್ಪ ಪ್ರೀತಿನೂ ಜಾಸ್ತಿ ಆಗುತ್ತೆ. ಅವ್ರಿಗೂ ನಿಮ್ಮ ಮೇಲೆ ಗೌರವ, ಅವ್ರ ಮೇಲೆ ನಿಮಗೂ ಗೌರವ ಬರೋಕ್ಕೆ ಶುರು ಆಗುತ್ತೆ. 6ನೇ ಮನೆಯಲ್ಲಿ ಕುಜನ ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾದರೂ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಕುಜ 6ನೇ ಮನೇಲಿದ್ದಾನಲ್ವ, ಸ್ವಲ್ಪ ಸಮಸ್ಯೆಗಳನ್ನ ತರ್ತಾನೆ. ಅದ್ರ ಭೂಮಿಯಿಂದ ಲಾಭ ತೊಗೊಂಬಂದು ಕೊಡ್ತಾನೆ. ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಿರೋದು ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಯಾಕಂದರೆ 4ನೇ ಮನೆಗೆ ನಿಮಗೆ ಗುರುವಿನ ದೃಷ್ಟಿನೂ ಬೀಳ್ತಾ ಇದೆ. ಈ ಕಡೆ ಕುಜನೂ 6ನೇ ಮನೇಲಿ ಕೂತಿದ್ದಾನೆ. ಖಂಡಿತ ನಿಮಗೆ ಲಾಭಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮಗೆ 7ನೇ ಮನೇಲಿ ಸೂರ್ಯ ಮತ್ತು ಬುಧ ಗ್ರಹಗಳು ಕುತ್ಕೊಂಡಿರೋದ್ರಿಂದ ಭೂಮಿಯಿಂದ ಅಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ಸರಾಗವಾಗಿ ಆಗುವಂಥದ್ದು. ಆದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು. ಬಿಕಾಸ್ ಸೂರ್ಯ ಕುತ್ಕೊಂಡಿರೋದ್ರಿಂದ ಸೂರ್ಯನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳೋದ್ರಿಂದ ಸ್ವಲ್ಪ ಕೋಪತಾಪ ಜಾಸ್ತಿ ಆಗಿರುತ್ತೆ. ಮಾತು ನೀವು ಆಡುವಂಥ ಮಾತಲ್ಲಿ ಸ್ವಲ್ಪ ಏನಾದರೂ ಏರುಪೇರುಗಳಾಗುವಂಥದ್ದು, ಅದರಿಂದ ಸಣ್ಣ ಪುಟ್ಟ ವೈಮನಸ್ಯ ಜಗಳಗಳಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಎಲ್ಲನೂ ಬದಲಾವಣೆ ಆಗ್ತಾ ಇರುತ್ತೆ. ಆ ಕ್ಷಣ ಜಗಳ ಆಗ್ತಿದೆ ಅನ್ನೋ ಕ್ಷಣದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿಬಿಟ್ರೆ ಯಾವುದೇ ದೊಡ್ಡ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ. ಇನ್ನು 9ನೇ ಮನೆಯಲ್ಲಿ ನಿಮಗೆ ಕೇತು ಮತ್ತು ಶುಕ್ರ ಕುತ್ಕೊಂಡಿರೋದ್ರಿಂದ ಲಾಭಗಳಂದರೆ 9ನೇ ಮನೆಗೆ ಸಂಬಂಧಪಟ್ಟಿರುವಂಥ ಅದೃಷ್ಟಕರವಾದ ಕೆಲವು ವಿಚಾರಗಳು ಖಂಡಿತ ನಿಮ್ಮ ಜೀವನದಲ್ಲಿ ನಡೆದರೂ ಕೂಡ ಕೇತು ಕೂತಿರೋದ್ರಿಂದ ನಿಧಾನ ಆಗೋದು, ಇವತ್ತಾಗೋ ಕೆಲಸ ನಾಳೆ ಆಗುವಂಥದ್ದು, ಅಥವಾ ನಿಮಗೆ ಬರಬೇಕಾಗಿರೋ ಲಾಭಗಳಲ್ಲಿ ಕೊರತೆನ ತೊಗೊಂಬಂದು ಕೊಡುವಂಥದ್ದು, ಈ ರೀತಿ ಏನಾದರೂ ಕೆಲವು ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ನೀವು ಕೇತಿಗೆ ಸಂಬಂಧಪಟ್ಟಂಗೆ ಗಣಪತಿ ಧ್ಯಾನ ಮಾಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಆಹಾರಗಳನ್ನ ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಗುರುವಾರ ದಿವಸ ಕಡಲೆಕಾಳನ್ನ ಡೊನೇಟ್ ಮಾಡಿ. ಅಂದರೆ ನಿರ್ಗತಿಕರಿಗೆ, ಅವಶ್ಯಕತೆ ಇರೋರಿಗೆ, ನೀಡ್ಫುಲ್ ಪೀಪಲ್ಗೆ ಅದನ್ನು ದಾನ ಮಾಡೋದನ್ನು ಮಾಡ್ಕೊಳ್ಳೋದ್ರಿಂದ ಬರೋವಂಥ ಸಣ್ಣ ಪುಟ್ಟ ತೊಂದರೆಗಳಿಂದನೂ ಕೂಡ ನೀವು ದೂರ ಆಗ್ಬೋದು. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಬಂದಿದೆ. ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬಿದ್ದಿದೆ. ಸೊ ಇಷ್ಟು ದಿವಸ ಪಡ್ತಿದ್ದಂಥ ಕಷ್ಟಕ್ಕೆ ಸ್ವಲ್ಪನೇ ನೀವು ರಿಲ್ಯಾಕ್ಸ್ನ ನೋಡ್ಬೋದು. ಇನ್ನು ಮೇಲೆ ಒಳ್ಳೆ ಆಪರ್ಚುನಿಟೀಸ್ ಬರೋದು, ನಿಮ್ಮ ಮೇಲೆ ಜನಗಳಿಗೆ ಗೌರವ, ಪ್ರೀತಿ, ವಿಶ್ವಾಸ ಜಾಸ್ತಿ ಆಗೋದು, ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು ಎಲ್ಲನೂ ನಿರೀಕ್ಷೆ ಮಾಡ್ಬೋದು ನೀವು. ಆದರೆ ರಾಹು 2ನೇ ಮನೇಲಿ ಇರೋದ್ರಿಂದ ನಿಮ್ಮ ಮಾತು ಸ್ವಲ್ಪ ಹೊರಟಿರುತ್ತೆ. ಬಾಯಿ ತೆಗೆದ್ರೆ ಏನಾದರೂ ಒಂದು ಜೋರಾಗಿ ಮಾತಾಡ್ಬಿಡೋದು ಅಥವಾ ಏನೋ ಒಂದು ಒಳ್ಳೆ ವಿಚಾರನೇ ನೀವು ಹೇಳ್ತಾ ಇದ್ರು ಕೂಡ ಅದು ಕೇಳೋರಿಗೆ ಕೆಟ್ಟದು ಅನ್ನೋ ಥರ ಕೇಳಿಸೋ ಥರ ಆಗ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡ್ತಿರೋ ಮಾತು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಆಲೋಚನೆ ಮಾಡಿ ಮಾತಾಡಿ. ಇಲ್ಲಾಂದರೆ ಸಮಸ್ಯೆಗಳಿಗೆ ಗುರಿ ಆಗಬೇಕಾಗಿ ಬರುತ್ತೆ. ಜೊತೆಗೆ ರಾಹು ನಿಮಗೆ 2ನೇ ಮನೆಯಲ್ಲೇ ಇರೋದ್ರಿಂದ ಕುಟುಂಬದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಪರಿಸ್ಥಿತಿ ಬರೋ ಸಾಧ್ಯತೆಗಳಿರುತ್ತೆ. ಆ ಥರ ಯಾರಿಗಾದ್ರೂ ಹುಷಾರಿಲ್ಲ ಅಥವಾ ಸಮಸ್ಯೆನಲ್ಲಿದ್ದಾರೆ ಅಂದರೆ ಮೊದಲೋಗಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ತಕ್ಕ ಪ್ರಿಕಾಷನ್ನ ತಗೊಳ್ಳಿ. ಇನ್ನು 3ನೇ ಮನೆಯಲ್ಲಿ ನಿಮಗೆ ಶನಿ ಕುತ್ಕೊಂಡಿರೋದ್ರಿಂದ, ಜೊತೆಗೆ ಗುರುವಿನ ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಸ್ನೇಹಿತರಿಂದ ಇಷ್ಟು ದಿವಸ ಏನು ನಿಮಗೆ ತೊಂದರೆಗಳಾಗ್ತಾಯಿತ್ತು ಅಥವಾ ನಿಮ್ಮ ತಮ್ಮ ತಂಗಿ ಜೊತೆಯಲ್ಲಿ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳಿತ್ತು ಅಂತಂದರೆ ಅವ್ರ ಜೊತೆಯಲ್ಲಿ ಇನ್ಮೇಲೆ ಸ್ವಲ್ಪ ಪ್ರೀತಿ ವಿಶ್ವಾಸ ಬರೋದು, ಅವ್ರ ಮೇಲೂ ಸ್ವಲ್ಪ ನಿಮಗೆ ಗೌರವ ಬರೋದು, ಅವ್ರಿಗೂ ನಿಮ್ಮ ಮೇಲೆ ಗೌರವ ಬರೋದು, ಇದನ್ನು ನೀವು ನಿರೀಕ್ಷೆ ಮಾಡ್ಬೋದು. 5ನೇ ಮನೆಯಲ್ಲಿ ಕುಜಸ್ಥಿತನಾಗಿರೋದ್ರಿಂದ ಭೂಮಿಯಿಂದ ಲಾಭ ಬರುವಂಥದ್ದು,
ನಿಮಗೆ ಭೂಮಿ ವ್ಯವಹಾರಗಳೇನಾದರೂ ಮಾಡ್ತೀರಾ ಅದರಲ್ಲಿ ಒಳ್ಳೆಯದೇನೋ ಆಗುತ್ತೆ. ಬಟ್ ಕುಜ 5ನೇ ಮೇಲೆ ಕೂತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸೆ ಬರಬಹುದು. ಏನೇ ಆದರೂ ನಿಮಗೆ ಗುರುದೃಷ್ಟಿ ಬೀಳ್ತಾ ಇದೆ, 7ನೇ ಮನೇಲಿ ಗುರು ಕೂತ್ಕೊಂಡಿದ್ದಾನೆ. ಮೇಜರ್ ಪ್ರಾಬ್ಲಮ್ ಆಗದೆ ಹೋದರೂ ಕೂಡ ಸ್ವಲ್ಪ ಜಗಳಗಳಾಗುವಂಥದ್ದು, ಏನೋ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ, ಟೈಮ್ ಕೊಡ್ತಿಲ್ಲ ಅಂತನೋ ಇನ್ನೊಂದು ಕಾರಣದಿಂದನೋ ಸಣ್ಣ ಪುಟ್ಟ ವೈಮನಸ್ಸುಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು 6ನೇ ಮನೆ ಅಂತ ಬಂದಾಗ ಸೂರ್ಯ 6ನೇ ಮೇಲೆ ಕೂತಿರೋದ್ರಿಂದ ನೀವೇನಾದರೂ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಅಥವಾ ಗೌರ್ಮೆಂಟ್ ಕೆಲಸನೇ ಮಾಡ್ತಾ ಇದ್ರೆ ಲಾಭನೇನೋ ಖಂಡಿತ ನಿರೀಕ್ಷೆ ಮಾಡಬಹುದು. ಆರೋಗ್ಯ ಸಮಸ್ಯೆ ಅಂತ ಏನಾದರೂ ಮೇಜರಾಗಿ ಬಂದರೆ ನರಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಎದುರಿಸ್ಬೇಕಾಗಿ ಬರುತ್ತೆ. 7ನೇ ಮನೇಲಿ ಗುರು ಕೂತಿದ್ದಾನೆ, ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗೇ ಆಗ್ತಾ ಇದೆ. ಆದರೆ 8ರಲ್ಲಿ ನಿಮಗೆ ಕೇತು ಮತ್ತು ಶುಕ್ರ ಕೂತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಮೂಳೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗಿರ್ಬೋದು ಅಥವಾ ಯುಟ್ರಸ್ ಪ್ರಾಬ್ಲಮ್ ಆಗಿರ್ಬೋದು, ಇದನ್ನೆಲ್ಲ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೊದಲೇ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಅದನ್ನು ಮೇಜರಾಗಿ ಆಗಕ್ಕೆ ಬಿಡ್ದಿರಾ ಮೊದಲೇ ಅದನ್ನ ಟ್ರೀಟ್ಮೆಂಟ್ನ ತಗೊಳ್ಳಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದಾಗ, ಮೊದಲನೇದಾಗಿ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಶನಿ ಗ್ರಹದ ಆರಾಧನೆ ಮಾಡ್ಕೊಳ್ಳಿ. ಶನಿ ಗಾಯತ್ರಿ ಮಂತ್ರನ ಪ್ರತಿದಿನ ಪಠನೆ ಮಾಡ್ಕೊಳ್ಳುವಂಥದ್ದು, ಗುರುಗಳ ಆರಾಧನೆ, ಗುರು ದೃಷ್ಟಿಯಿಂದ ತಾನೇ ನಿಮಗೆ ಬರ್ತಿರೋಂಥ ನೆಗೆಟಿವಿಟಿ ಎಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಅಲ್ಲಿರೋಂಥ ಜನಗಳಿಗೆ ಹಂಚಿಬಿಟ್ಟು ಬನ್ನಿ. ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಆಗ್ತಿರೋ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡೋಕೆ ಬಂದಾಗ ನೋಡಿ, ಕುಂಭರಾಶಿಯವ್ರಿಗೆ ಲಗ್ನದಲ್ಲೇ ರಾಹು, ಸಪ್ತಮದಲ್ಲಿ ಕೇತು, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ನಾನು ತುಂಬ ದಿವಸಗಳಿಂದ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಸ್ಟಮಕ್ ಇನ್ಫೆಕ್ಷನ್ ಆಗೋದು ಅಥವಾ ಏನದು ಸ್ಕಿನ್ ಡಿಸೀಸ್ ಬರೋವಂಥದ್ದು ಅಥವಾ ಕಣ್ಣಲ್ಲಿ ಏನಾದರೂ ಸಮಸ್ಯೆಗಳು ಬರೋವಂಥ ಸಾಧ್ಯತೆಗಳಿರುತ್ತೆ. ಅದೇನೇ ಬಂದರೂ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ರಾಹು ಆರಾಧನೆ ಜಾಸ್ತಿ ಮಾಡಿ. ಅಂದರೆ ನಾಗರಕಟ್ಟೆಗೆ ಹೋಗೋದು, ಹಾಲಾಕಬಾರ್ದು. ಹಾಲಾಕಿ ಬನ್ನಿ ಅಂತಂದರೆ ಅದ್ರ ಮೇಲೆ ಏನೋ ಹೂವು ಎಲ್ಲ ಇರುತ್ತೆ, ಅದ್ರ ಮೇಲೆ ಹಾಲಾಕಿ ಇನ್ನೊಂದಷ್ಟು ಮುಸುರೆ ಕಟ್ಟಿಸಿ ಬಂದರೆ ಇನ್ನೊಂದಷ್ಟು ಚರ್ಮ ರೋಗ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ಕ್ಲೀನಾಗಿ ತೊಳೆದು ಆರಾಧನೆ ಮಾಡಿ, ಅದನ್ನು ತಿಳ್ಕೊಂಡು ಆರಾಧನೆ ಮಾಡಿ. ಹೆಂಗಂದ್ರಂಗೆ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ 2ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ರಾಶಾಧಿಪತಿನೇ ಆಗಿರ್ಬೋದು, ಧನಲಾಭ ತಂದುಕೊಡ್ತಿರ್ಬೋದು, ಆದರೆ ನೀವು ಮಾತಲ್ಲಿ ಕೇರ್ಫುಲ್ ಆಗಿರಬೇಕಾಗತ್ತೆ. 2ನೇ ಮನೇಲಿ ಶನಿ ಇರೋದ್ರಿಂದ ಏನಂದ್ರೆ ಅದು ಮಾತಾಡ್ಬಿಡೋದು, ಅದರಿಂದ ಏನಾದ್ರು ಸಮಸ್ಯೆಗಳು ನಿಮಗೆ ತೊಗೊಂಬಂದು ಇಟ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಕೇರ್ಫುಲ್ಲಾಗಿರಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಯೋಚನೆ ಮಾಡಿ ಮಾತಾಡಿ, ಆಗುವಂಥ ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳ್ಳಿ. ಗುರು 2ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಮಾತಲ್ಲಿ ಗೌರವ ಬರೋಕ್ಕೆ ಶುರು ಆಗುತ್ತೆ, ನಿಮ್ಮ ಮಾತಿಗೆ ಬೆಲೆ ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಬೆಲೆ ಬರೋಕ್ಕೆ ಶುರು ಆಗುತ್ತೆ ಅಂತ ಯಾರೋ ಹೇಳ್ತಾರಲ್ಲ, ಆಯುಸ್ ಗಟ್ಟಿ ಇದೆ ಅಂತ ಬಂಡೆಕಲ್ಲಿಗೆ ತಲೆ ಚಚ್ಕೊಂಡ್ರು ಅಂತ, ಆ ರೀತಿ ಹೆಂಗಂದ್ರಂಗೆ ಮಾತಾಡ್ಬಿಟ್ರೆ ಗೌರವ ಸಿಗೋದಿಲ್ಲ. ಏನು ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡಿ ಮಾತಾಡಿದ್ರೆ ಖಂಡಿತ ಬೆಲೆ ಸಿಗುತ್ತೆ ನಿಮ್ಮ ಮಾತುಗಳಿಗೆ. ಇನ್ನು ನಿಮಗೆ 4ನೇ ಮನೇಲಿ ಕುಜ ಇರೋದ್ರಿಂದ ಭೂಮಿಯಿಂದ ಏನಾದರೂ ಲಾಭಗಳಾಗುವಂಥದ್ದು, ಭೂಮಿಯಿಂದ ಬಂದಿರೋಂಥ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ಆದರೆ ಕುಜ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ತಾಯಿ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆ ಬರುವಂಥದ್ದು ಅಥವಾ ತಾಯಿ ಮನೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ಏನಾದರೂ ಸಮಸ್ಯೆ ಬರ್ತಿದೆ ಅಂದಾಗ ಏನು ಮಾತಾಡಬೇಕು ಮಾತಾಡಬಾರ್ದು ಅಥವಾ ಆ ಕ್ಷಣನ ಬಿಟ್ಟು ನೆಕ್ಸ್ಟ್ ನೀವು ಏನಾದರೂ ಪ್ರಯತ್ನ ಪಡೋದ್ರಿಂದ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು. ಇನ್ನು 5ನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಬುಧರ ಸಮಾಗಮ ಇದೆ. ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಖಂಡಿತ ಸರಾಗವಾಗಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಏನಾದರೂ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಪಡ್ತಾ ಇದ್ದರೆ ಗೌರ್ಮೆಂಟ್ ಜಾಬ್ಗಳು ಆಗುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಆದರೆ 5ನೇ ಮನೇಲಿ ಸೂರ್ಯ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮತ್ತು ಪ್ರೇಮಿಗಳ ಮಧ್ಯದಲ್ಲಿ ಕೆಲವು ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಕ್ಷಣನ ಬಿಟ್ಬಿಡಿ. ಅದಾದಮೇಲೆ ಮಾತಾಡಿ. ಏನಾದರೂ ಜಗಳಗಳು ಬರ್ತಿದೆ ಅಂತಂದಾಗ ಸ್ವಲ್ಪ ನೀವೇ ಕಾಮ್ನೆಸ್ ತಗೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅಥವಾ ಆ ಟೈಮಲ್ಲಿ ಸೈಲೆಂಟ್ ಆಗಿಬಿಡಿ. ಅದು ಮೇಜರಾಗಿ ಆಗುವಂಥ ಪ್ರಾಬ್ಲಮ್ಗಳನ್ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೋಬೋದು. ಇನ್ನು 6ನೇ ಮನೇಲಿ ಗುರು ಕೂತ್ಕೊಂಡಿದ್ದಾನೆ. ಯಾವುದೇ ಕೆಲಸಗಳೇ ಆಗಿರ್ಬೋದು, ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತವಾಗ್ಲೂ ಒಳ್ಳೆ ಪ್ರತಿಫಲನ ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ 7ನೇ ಮನೇಲಿ ಶುಕ್ರ ಮತ್ತು ಕೇತು ಸಮಾಗಮ ಇದೆ. ಇಲ್ಲಿ ನಾನು ಆಗಲೇ ಹೇಳಿದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ವೈಮನಸ್ಸೆ ಬರುತ್ತೆ ಅಂತ. ಕೇತು ಪ್ರಭಾವದಿಂದನೂ ಇದು ಜಾಸ್ತಿ ಆಗುತ್ತೆ. ಆದರೆ ಶುಕ್ರ ಕೂತಿರೋದ್ರಿಂದ ಸ್ವಲ್ಪ ಪ್ರೀತಿ ವಿಶ್ವಾಸನೂ ಕೂಡ ಕೊಡ್ತಾನೆ. ಇದೊಂದು ವಿಚಾರದಲ್ಲಿ ಸ್ವಲ್ಪ ನೀವು ಎಸ್ಕೇಪ್ ಆಗ್ತೀರಾ. ಇನ್ನು ಓವರಾಲ್ ಆಗಿ ನೋಡಿ, ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಪರಿಹಾರವಾಗಿ ನೀವು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹದ ಆರಾಧನೆ ಮಾಡೋದು, ಅಂದರೆ ಶನಿ ಗಾಯತ್ರಿ ಮಂತ್ರನ ಪಠನೆ ಮಾಡೋದು, ಕಾಗೆಗಳಿಗೆ ಆಹಾರನ ಹಾಕುವಂಥದ್ದು, ಇದನ್ನು ಮಾಡ್ಕೊಳ್ಳಿ. ಮೇಜರಾಗಿ ಆಗ್ತಿರೋಂಥ ಎಲ್ಲ ಸಮಸ್ಯೆನೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮಗೆ ರಾಶಿನಲ್ಲೇ ಶನಿಯ ಒಂದು ಸಂಚಾರ ನಡೀತಾ ಇದೆ. ಜೊತೆಗೆ ಗುರುವಿನ ದೃಷ್ಟಿ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳ್ತಿದೆ. ಸೊ ಹೀಗಾಗಿ ನಿಮಗೆ ಗುರು ಬಲ ಕೂಡ ಬಂದಿದೆ.
ಇನ್ನು ಮೇಲೆ ನಿಮ್ಗೆ ಇಷ್ಟು ದಿವಸ ಒಂದು ಸ್ವಲ್ಪ ಲೇಸಿನೆಸ್ ಜಾಸ್ತಿ ಆಗಿತ್ತು, ಅಯ್ಯೋ ಇವತ್ತು ಮಾಡೋಣ ನಾಳೆ ಮಾಡೋಣ, ಅಯ್ಯೋ ನಾನು ಯಾವ ಕೆಲಸ ಮಾಡಿದ್ರೂ ಆಗ್ತಿಲ್ಲ, ನನಗೆ 7:30 ಕಾಡ್ತಿದೆ, ಈ ರೀತಿ ಏನು ಆಲೋಚನೆ ಇತ್ತು, ಇನ್ಮೇಲೆ ಇಲ್ಲಪ್ಪ ನಾನು ಕೆಲಸ ಮಾಡಬೇಕು, ಅಥವಾ ಏನೋ ಒಂದು ಕೆಲಸ ಆಪರ್ಚುನಿಟೀಸ್ ಬಂದಿದೆ ಎದ್ದೋಗಿ ಮಾಡೋಣ, ಸ್ವಲ್ಪ ಸ್ಪೀಡ್ ಆಗ್ತೀರಾ. 12ನೇ ಮನೆಯಲ್ಲಿ ನಿಮಗೆ ರಾಹು ಇರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಅದೇ ಥರ ಫಾರಿನ್ ಕಂಟ್ರೀಸ್ಗೆ ಏನಾದರೂ ಹೋಗಬೇಕು ಅಂತ ಆಲೋಚನೆಗಳಿದ್ರೆ ಹೋಗೋಕ್ಕೂ ಕೂಡ ನಿಮ್ಗೆ ಅವಕಾಶ ಸಿಕ್ಕತ್ತೆ. 3ರಲ್ಲಿ ಕುಜ ಕೂತಿರೋದ್ರಿಂದ ತಮ್ಮ ತಂಗಿ ಅಥವಾ ಸ್ನೇಹಿತರ ಜೊತೆಲಿ ಸ್ವಲ್ಪ ಜಗಳಗಳಾಗೋ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು 4ರಲ್ಲಿ ನಿಮಗೆ ಸೂರ್ಯ ಬುಧರ ಸಮಾಗಮ ಇದೆ, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಲಾಭಗಳಾಗತ್ತೆ. ತಾಯಿ ಮನೆ ಕಡೆಯಿಂದ ಏನಾದರೂ ಬರಬೇಕಾಗಿದ್ದಿತ್ತು ಅಂದರೆ ಅದೂ ಕೂಡ ನಿಮಗೆ ಬರೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಸೂರ್ಯನೂ ಕೂಡ ಹೀಟ್ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ಕೋಪತಾಪನೂ ಜಗಳಗಳು ಕೂಡ ಆಗಿ ನಿಮಗೆ ಬರಬೇಕಾಗಿರೋಂಥ ಭೂಮಿನ ನೀವು ತಗೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು 5ರಲ್ಲಿ ಗುರು ಕುತ್ಕೊಂಡಿದ್ದಾನೆ, ಪ್ರೀತಿ ವಿಶ್ವಾಸ ಗಂಡ ಹೆಂಡತಿ ಮಧ್ಯದಲ್ಲಿ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ, ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. 6ನೇ ಮನೆಯಲ್ಲಿ ನಿಮಗೆ ಕೇತು ಮತ್ತು ಶುಕ್ರ ಕುತ್ಕೊಂಡಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಅಂದರೆ ಏನಾದರೂ ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಡೆಂಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಗುಪ್ತಾಂಗಗಳಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥ ಚಾನ್ಸಸ್ಸು, ಅಥವಾ ಏನಾದರೂ ನಿಮಗೆ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆಗಳು ಬರೋಂಥ ಸಾಧ್ಯತೆಗಳಿರುತ್ತೆ. ಸೊ ಎಲ್ಲದಕ್ಕೂ ಕೂಡ ಪರಿಹಾರ ಅನ್ನೋದಿರುತ್ತೆ, ಪರಿಹಾರನ ಮಾಡ್ಕೊಳ್ಳಿ. ಮತ್ತು ಉದ್ಯೋಗಸ್ಥರಿಗೂ ಕೂಡ ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಪೋಸ್ಟಿಂಗ್ ಆಗ್ತಿದೆ ಅಂದರೆ ಆ ಪೋಸ್ಟಿಂಗ್ ಆಗದಿರ ಬೇರೆ ಎಲ್ಲೋ ನಿಮಗೆ ಇಷ್ಟ ಇಲ್ಲದಿರೋ ಜಾಗದಲ್ಲಿ ಪೋಸ್ಟಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಏನೋ ಪ್ರಮೋಷನ್ ಬರುತ್ತೆ ಅಂತ ಹೇಳಿರ್ತಾರೆ, ಅದು ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಗುರುಬಲ ಬಂದಿದ್ದರೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆನೂ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ಲಗ್ನದಲ್ಲೇ ಶನಿ ಇರೋದ್ರಿಂದ ಶನಿ ಗಾಯತ್ರಿ ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ. ಶನಿವಾರ ಸಾಯಂಕಾಲ ನೀವು ಸೂರ್ಯಾಸ್ತದ ನಂತರ ನಿರ್ಗತಿಕರಿಗೆ ಸಹಾಯನ ಮಾಡಿ, ಗುರುಗಳ ಆರಾಧನೆ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗಿ ಬನ್ನಿ, ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಮಂಗಳವಾರದ ದಿವಸ ಬೀದಿ ನಾಯಿಗಳಿಗೆ ಆಹಾರ ಹಾಕೋದನ್ನ ರೂಢಿ ಮಾಡ್ಕೊಳ್ಳಿ. ಬರ್ತಿರೋಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ನೀವು ದೂರ ಆಗ್ಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಏನಕ್ಕೆ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟಾ ಅಂದರೆ ಖಂಡಿತವಾಗ್ಲೂ ಹೌದು. ಯಾಕೆ ಅಂತಂದರೆ ಇವಾಗ ನಾವೇನು ಹೇಳಿದ್ದೀವಿ, ಗ್ರಹಗಳ ಇವಾಗ ಬದಲಾವಣೆ ಆಗಿರೋ ಸ್ಥಾನಮಾನದ್ದು ಇದು ಪರ್ಮನೆಂಟ್ ಆಗಿರೋದಿಲ್ಲ, ಗ್ರಹಗಳ ಬದಲಾವಣೆ ಆಗ್ತಾನೆ ಇರುತ್ತೆ. ಆದರೆ ನಿಮ್ಮ ಜಾತಕ ಅಂತ ಬಂದಾಗ ನಿಮ್ಮ ಲಗ್ನ ಕುಂಡಿನಲ್ಲಿ ಗ್ರಹಗಳೆಲ್ಲೆಲ್ಲಿ ಇರ್ತವೆ ಅನ್ನೋದು ಅದ್ರ ಮೇಲೆ ಪ್ರತಿಫಲಗಳು ನಿಮಗೆ ಬೇರೆ ಬೇರೆ ಥರ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಎಲ್ಲರಿಗೂ ನನ್ನ ನಮಸ್ಕಾರಗಳು.